ಗರ್ಭಿಣಿ ಯುವತಿಯೊಬ್ಬಳು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ಘಟನೆ ಬ್ಯಾಡಗಿ ತಾಲೂಕಿನ ಶಂಕರೀಪುರ ಗ್ರಾಮದಲ್ಲಿ ನಡೆದಿದೆ. ಅವರ ಕುಟುಂಬಸ್ಥರು ಸಾಕಷ್ಟು ಒಂದು ಆಕ್ರೋಶವನ್ನು ಹಾಕಿದ್ದಾರೆ. ಯಾರಾದರೆ ಆ ಪ್ರೀತಿಸಿದ ಯುವಕನ ಮೇಲೆ, ಜೊತೆಗೆ ಸಾಕಷ್ಟು ನೋವನ್ನು ಕೂಡ ಅನುಭವಿಸಿರುವಂಥದ್ದು. ನಿನ್ನೆಯೂ ಕೂಡ ಏನಂದರೆ ಆ ಒಂದು ಮೃತ ಸಿಂಧುವಿನ ಶವವನ್ನು ಶರತಕ್ಕಂಥ ಆ ಒಂದು ಯುವಕನ ಮನೆ ಮುಂದೆ ಶವ ಇಟ್ಟು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಅಂದರೆ ವಯಸ್ಸಿಗೆ ಬಂದಂಥ ಮಗಳನ್ನು ಕಳೆದುಕೊಂಡು ಅವರ ಆಕ್ರಂದನ ಸಾಕಷ್ಟು ಮುಗಿಲು ಮುಟ್ಟಿತ್ತು. ಸದ್ಯ ನೋಡ್ತಾ ಇರುವ ದೃಶ್ಯದಲ್ಲಿ ಅವರ ಸಂಬಂಧಿಕರು ಒಂದು ರೀತಿ ಸಾಕಷ್ಟು ದುಃಖದಲ್ಲಿ ಇರುವಂಥದ್ದು. ಯಾಕಂದರೆ ಕಣ್ಣು ಮುಂದೆ ಆಡಿ ಬೆಳೆದಂಥ ಮಗಳು ಈ ರೀತಿಯಾದಂಥ ದುರ್ಘಟನೆಗೆ ಕಾರಣವಲ್ಲ ಅಂತೇಳಿ ಸಾಕಷ್ಟೊಂದು ನೋವನ್ನು ತೋಡ್ಕೊಳ್ತಾ ಇರುವಂಥದ್ದು. ಸದ್ಯ ಅವ್ರು ಮಾತನಾಡಿಸ್ತಾ ಹೋಗ್ತೀನಿ, ಏನಾಗಿತ್ತು, ಯಾಕೆ ಈ ಪ್ರಕರಣ ಈ ಥರ ಆಯಿತು ಅಂತೇಳಿ. ಅಮ್ಮ ನಮಸ್ತೆ, ಏನಾಗಿತ್ತಮ್ಮ ಸಿಂಧುಗೆ? ಪ್ರೀತಿ ಮಾಡಿ ಇದ್ಲು 4 ವರ್ಷದಿಂದ. ಅವ್ನು ನಿರಾಕರಿಸಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡು ಮದುವೆ ಆಗಲ್ಲ ಅಂತ ನಿರಾಕರಿಸಿದ. ಶರತ್ತ ಕುಮಾರ್ ಅಂತಂದು ಕುದುರೆಹಾಳ, ಹಾಗೆ ಆತ್ಮಹತ್ಯೆ ಮಾಡ್ಕೊಂಡ್ಲು ಮನೆಯಲ್ಲಿ. ಅವರೇ ನಿಮ್ಮ ಸಂಬಂಧಿಕರ? ನಮ್ಮ ಇಲ್ಲ ಸಂಬಂಧಿಕರಲ್ಲ, ಅಂದ್ರೆ ಅವ್ರ ತಂಗಿ ಮತ್ತೆ ನಮ್ಮಕ್ಕ ಕ್ಲಾಸ್ಮೇಟ್ಸು. ಅವ್ರ ಮನೆ ಹೋದಂಗೆ ಹಿಂಗ್ ಪರಿಚಯ ಆಗಿ ಹಿಂಗ್ ಲವ್ ಮಾಡ್ಕೊಂಡು ಅವ್ರು ಮದ್ವೆ ಆಗಲ್ಲ ಅಂತ ಹೇಳಿದಕ್ಕೆ ಭಾಳ ಸಲ ಕೇಳಿ ವಿಚಾರಿಸಿ ಎಲ್ಲ ಮಾಡಿದ್ದಾರೆ. ಲಾಸ್ಟಿಗೆ ಆಗಲ್ಲ ಅಂದಿದ್ದಕ್ಕೆ ಇವಳು ಸೂಸೈಡ್ ಮಾಡ್ಕೊಂಡ್ರು. ಗರ್ಭಿಣಿ ಆಗಿದ್ರು ಅಂತ? ಆಗಿದ್ರು. ಅಷ್ಟಾದ್ರೂ ಕೂಡ ಶರತ್ತಿನ ಮನ ಕಲ್ತಿಲ್ಲ? ಇಲ್ಲ ಇಲ್ಲ, ಅಷ್ಟು ಕಠೋರ ಮನಸ್ಸಿನ ವ್ಯಕ್ತಿ. ಅವ್ರಕ್ಕಿಂತ ಅವ್ರ ಫ್ಯಾಮಿಲಿಲಿ ಒಂದು ಸಚಿನ್ ಮತ್ತೆ ರವಿ ಅನ್ನೋರು ಇದ್ರಿ. ಅವ್ರ ಫ್ಯಾಮಿಲಿ ಅವ್ರ ಅಪ್ಪ ಅವ್ವ ಮತ್ತೆ ಅವ್ರ ಅಕ್ಕ ತಂಗಿರ್ ಬೇಡ ಅಂತ ಏನೋ ಹೇಳಿದಕ್ಕೆ ಈಗ ಮಾಡಿದಾನೆ ಅಂತ ಏನೋ ಅಂತಿದ್ರು. ಲಾಸ್ಟ್ ಇವನ ಹತ್ರನು ಕೇಳ್ಕೊಂಡ್ಮೇಲೆ ಆಗಲ್ಲ ಅಂತಾನೆ ಹೇಳಿದನ್ರಿ, ಅದಕ್ಕೆ ಹಿಂಗ್ ಮಾಡ್ಕೊಂಡ್ರಿ. ಬಾಳ ಸೈಲೆಂಟ್ ರೀ ಅವಳು, ಏನು ಮಾತಾಡ್ತಿರ್ಲಿಲ್ಲ, ಯಾವ ಊರಾಗೂ ಇರ್ತಿರ್ಲಿಲ್ಲ. ಅವ್ಳು ಮುಂಚಿನ ಅಜ್ಜಿ ಮನ್ಯಾಗ ಬೆಳ್ದಳ್ರಿ. ಯಾರ್ ಶಲ್ಗೇರಿ. ಈಗ ಕಣ್ಣು ಮುಂದೆ ಆಳಿ ಬೆಳೆದಂತ ಮಗಳು ಈ ರೀತಿ ಆಗ್ಬಿಡುತ್ತೆ, ಎಷ್ಟು ದುಃಖ ಅನ್ಸುತ್ತೆ? ದುಃಖ ಆಗೈತಿ ಅಂತ ಕೇಳ್ತೀರಲ್ರಿ ನೀವು, ಭಾಳ ಬೇಜಾರಾಗ್ಬೇಕು ನಮಗೆ ನಿನ್ನಿದ್ದ. ನ್ಯಾಯ ಕೊಡಸ್ರಿ, ಅವ್ನ ಮೆಟ್ಟೆಲೆ ಹೊಡೆದ, ಅವ್ನು ಬಟ್ಟ ಬಿಡ್ಬಾರ್ದು ಅವನ್ನ. ಮನೆಗೆ ಬಂದು ಏನಾದ್ರು ಹೋಗ್ತಿದ್ರಮ್ಮ? ಯಾರ್ರಿ? ಇಲ್ರಿ, ಬರ್ತಿದ್ದಿಲ್ಲ ಅವ್ನು. ಇಲ್ರಿ, ಬಂದಿಲ್ಲ ಅವನು. ಬರೀಕಿ ಮೋಸ ಮಾಡ್ಕೊಂತಾನ ಬಂದ ನೋಡ್ರಿ ಅವ್ನು. ನಿಮ್ಗೆಲ್ಲ ಹೆಂಗ್ ಗೊತ್ತಾಯ್ತಮ್ಮ ಈ ತರ ಆಗಿತ್ತು? ನಮ್ಮ ಎದುರಿಗೆ ಹೇಳಿದ್ರಿ ಆಕೆ, ಬರ್ತಾರ ನಿಮ್ಮೂರಿಗೆ ಬರ್ತಾರ ಕೇಳಾಕ, ಅವಾಗ ಗೊತ್ತಾಕತ್ ನಿಮಗೆ ಅಂತ, ಮದುವೆ ಅಕ್ಕನವನು ಬರ್ತಾನೆ ನಿಮ್ಮೂರಿಗೆ ಕೇಳಾಕ ಅಂತ ಹೇಳಿದ್ಲಾಕಿ ನಮ್ಮ ಎದುರಿಗೆ. ಹೇಳಿದ್ಲಿ, ನಮಗೆ ಹೇಳಿದ್ಲಾಕಿ. ಏನು ಮುಚ್ಚಿಟ್ಟಿಲ್ಲಾಕಿ. ಅವ ಮದುವೆ ಅಕ್ಕನ ನನ್ನ ಅಂತಂದು ಅವ್ನು ನಂಬಿಸ್ಯಾನ್ರಿ. ಅವ ಆ ಉದ್ದೇಶಕ್ಕೆ ಆಕಿ ನಮ್ಗೆ ಯಾರಿಗೆ ಹೇಳಾಕ ಇದ ಮಾಡಕನ ಇಲ್ಲಿ ಈಗ ಅವಾರ್ಡ್ ಮಾಡಿದಕನ ಆಕಿ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡಿರೋದು. ಅವನಿಗೆ ನೀವು ಏನು ಶಿಕ್ಷೆ ಕೊಡ್ತೀರಿ ಅದನ್ನ ನೀವು ಕೊಡಬೇಕ್ರಿ, ನಮಗೆ ನ್ಯಾಯ ಕೊಡಿಸ್ರಿ. ನಮ್ಮ ಮಗಳಿಗೆ ಆಕಿ ಭಾಳ ಸೈಲೆಂಟ್ ರೀ ಹುಡುಗಿ. ಅಂತ ಹುಡುಗಿ ಅಲ್ಲ, ಏನೋ ಒಂದು ಬೈ ಚಾನ್ಸ್ ಆಕಿ ತಪ್ಪಿ ಕೆಲಸ ಮಾಡಿದ್ಕರಿ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಾಳ್ರಿ. ಅಂತ ಹುಡುಗಿ ಅಲ್ಲ ಅಲ್ರಿ ಆಕಿ. ಆದ್ರೆ ಹಿಂಗೆ ಮಾಡ್ಕೊಂಡ ನಮಗೆ ಭಾಳ ದುಃಖದಲ್ಲಿ ಇದನ್ನದವ್ರಿ. ನೀವು ಏನು ಇದನ್ನ ಮಾಡ್ತೀರಿ ನಮಗೆ ನ್ಯಾಯ ಕೊಡಿಸ್ರಿ ಆಕಿ ಅವ್ನ ಕಡೆಯಿಂದನ. ಅವ್ ಮೋಸ ಮಾಡ್ಬಾರ್ದತ್ರಿ. ಹಿಂಗ ಭಾಳ ಸೈಲೆಂಟ್ ರೀ, ನಂಬಿಸೆ ಮೋಸ ಮಾಡ್ಯಾನ್ರಿ. ಆಕಿಲ್ಲ ಅಂದ್ರೆ ಹಂಗ ಇದನ್ನ ಮಾಡಕ್ಕೆ ಅಲ್ರಿ ಆಕಿ. ಅಂತ ಹುಡುಗಿ ಅಲ್ರಿ ಆಕಿ, ಭಾಳ ಸೈಲೆಂಟ್ ಹುಡುಗಿರಿ ಆಕಿ. ಯಾವಾಗಿದ್ರಾತ್ರಿ, ಈಗ ಅಲ್ರಿ ದಾರಿ ತಪ್ಸ್ಯಾನ್ರಿ ಅವ್. ಆಕಿಗೆ ಮೋಸ ಅವ ಭಾಳ ನಂಬಿಕೆ ಕೊಟ್ಟಾನ್ರಿ ಆಕಿ. ಅದನ್ನ ಭಾಳ ನಂಬ್ಯಾಡ್ರಿ. ಆ ಉದ್ದೇಶಕ್ಕೆ ನನಗೆ ಹಿಂಗ್ ಮಾಡಿದ್ನಲ್ಲ, ನಾನು ಇಲ್ಲಿ ಎಲ್ಲಾ ರಿಲೇಷನ್ಯಾಗ ನಾನು ಇದನ್ನ ಹಾಕನಿ ಅನ್ನೋ ಉದ್ದೇಶಕ್ಕೆ ಮಾಡ್ಕೊಂಡಿರೋದ್ರಿ ಆಕಿ. ಇಲ್ಲ ಅಂದ್ರೆ ಆಕಿ ಹಂಗ ಜಾರಕ್ಕೆ ಅಲ್ರಿ ಆಕಿ. ಅಂತ ನಾವು ಸಣ್ಣ ಇರ್ತಾನ ನೋಡ್ತಾ ಇದ್ದೇವ್ರಿ ಆಕಿನ. ಭಾರಿ ಸೂಕ್ಷ್ಮ ಆಕಿ, ಭಾರಿ ಸೈಲೆಂಟ್ ಹುಡುಗಿರಿ ಆಕಿ. ಹಂಗಂತ ಕೆಟ್ಟ ಗುಣಗಳು ಇಲ್ಲ ಇಲ್ರಿ ಆಕಿನ. ನಾವ್ ಈಗೂ ನಂಬಂಗಿಲ್ರಿ ಆಕಿ. ಹಿಂಗ ಅಂದ್ರ ನಮ್ಮ ನಂಬಕ್ ಆಗಂದೇ ಇಲ್ರಿ ಅಂತ ಹುಡುಗಿರಿ ಆಕಿ. ಅವನ ಮೋಸ ಮಾಡ್ಯಾನ್ರಿ ಆಕಿ. ಹ್ಞೂನ್ರಿ, ಧರಣಿ ಕುಂತಿದ್ದೀವ್ರಿ ನಾವು ಎಲ್ಲಾರು. ಅವ್ರು ಇದ್ದಿದ್ದಿಲ್ಲಂತ್ರಿ, ಅವ್ರು ಮನೆಯಲ್ಲಿ ಯಾರು ಇದ್ದಿದ್ದಿಲ್ರಿ. ನಮ್ಮಲ್ಲಿ ಎಲ್ಲಾರು ನಮ್ಮ ಮನೆಯಾಗ ಗಂಡ್ಮಕ್ಳು, ನಮ್ಮ ಅಣ್ಣ ತಮ್ಮ ಮಾಮರವ್ರು ಎಲ್ಲರೂ ಹೋಗಿ ಅಲ್ಲಿ ಅವ್ರಿಗೆ ಇದನ್ನ ಮಾಡ್ಯಾರ್ರಿ ಅವ್ರು. ನೀವು ನಿಮ್ಮ ಇದ್ರ ವತಿಯಿಂದ ಅವ್ರು ನಮಗೆ ನ್ಯಾಯ ಕೊಡಿಸ್ಬೇಕು ನೋಡ್ರಿ ಸರ್. ಬಿಕಾಮ್ ಮುಗಿದು ಮನ್ಯಾಗಿದ್ಲು. ಮನ್ಯಾಗಿದ್ದ ಅಜ್ಜಿ ಅಂತೇಳಿದ್ರ ಹಿಂಗಾಗೈತಿ. ಏನ್ ಮಾಡೋದೈತ್ರಿ, ಜೀವನಾನ ಹಾಳು ಮಾಡಿರೋದವನು. ಶಿಕ್ಷೆ ಕೊಡ್ಲೇಬೇಕು ಅವನಿಗೆ. ಹಾಡು ಹಗಲಿ ಅವ್ನು ನಾವ ಮಾಡ್ತಿದ್ದೀರೋ, ನೀವು ಪ್ರಶ್ನೆ ಯಾರು ಮಾಡೋದು ಬೇಡ್ರಿ. ಆಕಿ ಧೈರ್ಯ ಮಾಡಿ ನಮ್ಗೆಲ್ಲರಿಗೂ ಹೇಳಿ ನಾನು ಇಲ್ಲ ಹಿಂಗೆ ಮಾಡೋಣ ಅಂದ್ರಿ ನಾವೆಲ್ಲರೂ ಸಪೋರ್ಟ್ ಕೊಡ್ತಿದ್ವಿ ಆಕಿಗೆ. ಆಕಿಗೆ ಗೊತ್ತಾಗಿಲ್ರಿ ಹುಡುಗಿ. ಇಲ್ಲ ನಾವು ಹಾಡು ಹಗಲಿನ ಕೊಲ್ತಿದ್ವಿ ಆಕಿನ. ನಿಮ್ನ ಯಾರನ್ನ ಪ್ರಶ್ನೆಯವ್ರನ್ನ ಕೇಳ್ತಿದ್ದಿಲ್ರಿ, ಪೊಲೀಸರನ್ನ ಕೇಳ್ತಿದ್ದಿಲ್ಲ, ಯಾರನ್ನ ಸಮಾಜನ ಕೇಳ್ತಿದ್ದಿಲ್ರಿ ನಾವು.
ನಾವ ಅವನ್ನ ದಾರಿ ತರ್ತಿದ್ವಿ ರೀ. ನಮ್ಮ ಮಗಳು ಅದು ಒಂದು ಜಾರಿ ತಪ್ಪು ಮಾಡ್ಯಾರ, ಹಿಂಗ್ ಮಾಡ್ಕೊಬಾರ್ದತ್ರಿ. ಆ ಬಾಡ್ಯನ್ನ ಬಗ್ಗಿಸ್ಬೇಕಾಗಿತ್ರಿ ಆಕಿ ಅಂತವ ಅದೇ ಅಂದ್ರ ಗೊತ್ತಾಕತ್ರಿ ಅವನ್ಗ. ಅವ ಬೌ ಒಂದ್ ಬರ್ತಿದ್ರಿ, ಅವ ಆಕಿ ಮನಿ ಬಾಗಿಲಿ ಬಂದ್ ಬೀಳ್ತಿದ್ರಿ ಅವ. ಆದ್ರ ಆಕಿ ಸ್ವಲ್ಪ ಗೊತ್ತಾಗಿಲ್ರಿ, ಆಕಿ ಸಣ್ಣ ಮಗುರಿ ಅದ ಅಂತ ಇದನ್ನ ಅಲ್ರಿ ಆಕಿ ಅಷ್ಟು ಶಾರ್ಪ್ ಆಗಿ ನಮ್ಮಷ್ಟು ಜೋರ್ ನಾವ್ ಇಷ್ಟು ಶಾಲಿ ಕಲ್ತಿಲ್ಲ ಅಂದ್ರೆ ಇಷ್ಟು ಮಾತಾಡ್ತೇವ್ರಿ. ಆಕಿ ಅಷ್ಟು ಶಾಲಿ ಕಲ್ತಾಳ ಅಂದ್ರ ಅಂತ ಮಾತಾಡಂತ ಹುಡುಗಿ ಅಲ್ರಿ ಆಕಿ. ಅಷ್ಟು ಜೋರ್ ಧೈರ್ಯನ ಇಲ್ರಿ ಆಕಿಗೆ, ಧೈರ್ಯನ ಇಲ್ರಿ, ಬಾರಿ ಸೂಕ್ಷ್ಮ್ರಿ ಆಕಿ. ಏನೋ ಒಂದ್ ಅಪ್ಪಿ ತಪ್ಪಿ ಜಾರ್ಯಾಳ್ರಿ ಆಕಿ, ಮುಗ್ಧತೆ ರೀ ಆಕಿ. ಅವ್ ಉಪಯೋಗಿಸ್ಕೊಂಡನ್ರಿ ತಾನ, ಅವ್ನು ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ ಕೈ ಬಿಟ್ರಿ ಅವ. ಅಂತದ್ ಮಾಡ್ಬಾರ್ದತ್ರಿ ಅವ್ ಗಳಮಾಗ ಆಗಿದ್ರ. ಸಿಂಧೂರು ಹಿಂಗ ನಮ್ಮ ಶರತ್ತನ್ನು ಹುಡುಗನ್ ಮದುವೆ ಮಾಡ್ಕೊತೀನಿ, ನೀವೇನಾದ್ರು ಸಪೋರ್ಟ್ ಮಾಡ್ರಿ ಅಂತ. ಫಸ್ಟ್ನೇ ಅಕ್ಕನ್ ಮದ್ವೆ ಆಗೈತೆ ಅವ್ರ ಅಕ್ಕಂದು ತಂಗಿದ. ಇನ್ನೊಬ್ಳು ತಂಗಿ ಇದ್ದಾಳೆ, ಅವ್ಳ ಮದ್ವೆ ಆದ್ಮೇಲೆ ಅವ್ಳ ಮದ್ವಿ ಮಾಡಿದ್ಮೇಲೆ ಅಕ್ಕನಂತೆ ಅಮ್ಮ ಕೇಳಕ್ ಬರ್ತೈತಿ ಹೋಗಿ ಅಂತಂಕೆ ಮನೆಗ್ ಬಂದ್ ಕೇಳ್ತಾನ. ನಮ್ಮ ಮನೇಲಿ ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಅವರೆಲ್ಲ ಹೋಗಿ ಅವ್ರ ಮನೆ ಹೋಗಿ ಕೇಳ್ಕೊಂಡ್ ಬರ್ತೇವಿ ಅಂತ ಅಂದ್ರೆ ಬೇಡ, ಅವ್ರ ತಂಗಿ ನನ್ ಮದ್ವೆ ಆಗ್ಲಿ ತಡಿ ಅಂತ ತಡಸ್ಕೊಂಡ್ ನಿತ್ಕೊಂಡ್ ಹಿಂಗೆಲ್ಲ ಆಗೈತಿ. ಸಿಂಧು ಮನೆಯವರ ಮಾತು ಅಂದ್ರೆ ಮುಗ್ಧ ಮಹಿಳೆಯನ್ನ, ಯುವತಿಯನ್ನ ದಾರಿ ತಪ್ಪಿಸಿ ಈ ರೀತಿ ಮೋಸ ಮಾಡಿ ಅವಳ ಸಾವಿಗೆ ಕಾರಣ ಆಗಿರ್ತಕ್ಕಂಥ ಶರತ್ತನವನಿಗೆ ತಕ್ಕ ಶಿಕ್ಷೆ ಆಗ್ಬೇಕು, ಅವನಿಗೆ ತಕ್ಕ ಪಾಠ ಆಗ್ಬೇಕು ಅಂತೇಳಿ ತಮ್ಮ ಆಕ್ರೋಶದ ಮಾತುಗಳನ್ನ ಸಿಂಧು ಕುಟುಂಬಸ್ಥರು ಹೇಳಿರುವಂಥದ್ದು. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳ, ನ್ಯೂಸ್ ಫಸ್ಟ್ ಹಾವೇರಿ.